ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕಥೆಗಳಿಗೆ. ಯಾರ್ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ನಾನು ಆಫೀಸ್ನ ಮುಗಿಸ್ಕೊಂಡು ಮೆಟ್ರೋಲಿ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಒಂದು ಮೆಟ್ರೋ ಚೇಂಜ್ ಮಾಡಬೇಕಾಗಿತ್ತು. ಇವರು ಎಲ್ಲ ನಾನು ಹೋಗೋ ಪ್ಲೇಸ್ ಕಡೆನೆ ಹೋಗ್ತಾ ಇದ್ರು. ಸೊ ಅವರು ನನಗೆ ಕೇಳ್ತಾ ಇದ್ರು ಹೆಂಗ್ ಹೋಗೋದು ಅಂತ. ಸೊ ನಾನು ಅದೇ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ಅಂತ ಹೇಳಿದೆ. ಯಾಕಂದ್ರೆ ಅವರು ಬೊಮ್ಮಸಂದ್ರ ರೂಟ್ ಹೋಗ್ತಾ ಇದ್ರು, ಅದಕ್ಕೋಸ್ಕರ. ಆದ್ರೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು. ನಾನು ಸಿಂಗ್ಸಂದ್ರದಲ್ಲಿ ನಾನು ಇಳ್ಕೊಂಡು ಅವತ್ತಿನ ಮೂನ್ ಫೋಟೋ ನೋಡಿ, ಇದನ್ನ ನಾನು ತೆಗ್ದಿರೋದು. ಸಬ್ವೇಲಿ ಇಳ್ಕೊಂಡು ಆ ಕಡೆ ಹೋಗ್ಬೇಕಾಗಿತ್ತು ಅವ್ರ ಮನೆಗೆ. ಅವತ್ತು ಅವಳು ಬೈತಾ ಇದ್ಲು, ನೀನು ಫೋನ್ ಮಾಡ್ಬೇಕಿತ್ತು, ನಾವು ಬರ್ತಿದ್ವಿ ಅಂತ. ಬಟ್ ಸ್ಟಿಲ್ ನಂಗೆ ನಡ್ಕೊಂಡು ಹೋಗೋದೇ ಇಷ್ಟ. ಅಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಅವಳು ತೋರಿಸ್ತಾ ಇದ್ಲು ನನ್ನ ಹಸ್ಬೆಂಡ್ ಹಾಕಿದ್ದು ಮೆಹಂದಿ ಅಂತ. ಅದನ್ನ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಏನೇನೋ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೀಮಂತ ಫಂಕ್ಷನ್ ಇದ್ದಿದ್ದ ಕಾರಣ ನಾನು ಅವ್ರ ಮನೆಗೆ ಹೋಗ್ಬೇಕಾಗಿದ್ದು. ನಾನು ಹೋದೆ. ಒಬ್ರ ಹೆಸರು ದಿವ್ಯಾ ಅಂತ, ಇನ್ನೊಬ್ರ ಹೆಸರು ದೀಕ್ಷಾ ಅಂತ. ದಿವ್ಯಾ ಅವರು ಹೇರ್ ಸ್ಟೈಲ್ ಮಾಡಿರೋದಂತೂ ನನಗೆ ತುಂಬ 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 ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾರನ್ನೂ ಅಷ್ಟು ಈಸಿಯಾಗಿ ಅವ್ರ ವರ್ಕ್ನ ಅಪ್ರಿಷಿಯೇಟ್ ಮಾಡಲ್ಲ. ಅಂದರೆ ಇಷ್ಟ ಆದರೆ ಅಫ್ಕೋರ್ಸ್ ಅಪ್ರಿಷಿಯೇಟ್ ಮಾಡ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ನನ್ಗೆ ಯೂಶಲಿ ಯಾವಾಗೂ ಅನಿಸೋದೇನು ಅಂತಂದರೆ, ಕೆಲವೊಬ್ಬೊಬ್ಬೊಬ್ರು ಮೇಕಪ್ ಆರ್ಟಿಸ್ಟ್ ಅವ್ರಿಗೆ ತುಂಬ ಆ್ಯಟಿಟ್ಯೂಡ್ ಇರುತ್ತೆ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಹಂಗೆ ಅನಿಸಿದೆ ಅಂತ. ಬಟ್ ಇವರಂತೂ ತುಂಬ ಡೌನ್ ಟು ಅರ್ತ್ ಇದ್ರು. ಅಂದರೆ ನಾರ್ಮಲಾಗಿ ನಾವೇನೋ ಮನೆಯವರೇ ಜೊತೆನೇ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ. ಆ್ಯಂಡ್ ಎಲ್ಲೂ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾವಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಅಂದರೆ ಎಲ್ಲರೂ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಇವ್ರ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ನಿಮಗೆ ಇಷ್ಟ ಆಗೇ ಆಗುತ್ತೆ. ನಿಮಗೂ ಯಾವುದಾದ್ರೂ ಹೇರ್ ಸ್ಟೈಲ್ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಲೋಟಸ್ನ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಯಾಕಂದರೆ ನಾವು ತೊಗೊಂಡು ಬಂದಿರಲಿಲ್ಲ ಅದಕ್ಕೆ. ಬಟ್ ನನಗಂತೂ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅವರಿಬ್ಬರು ತುಂಬ ಸಪೋರ್ಟಿವ್ ಆಗಿದ್ದರು. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗಂತೂ. ಎಷ್ಟೇ ಅರ್ಜೆಂಟ್ ಮಾಡ್ತಿದ್ರು, ಕಾಮಾಗಿ ಕೂಲಾಗಿ ಹ್ಯಾಂಡಲ್ ಮಾಡಿ ಎಲ್ಲದನ್ನು ನೀಟಾಗಿ ಮಾಡಿಕೊಟ್ರು ಪೇಷನ್ಸಿಂದ. ನನಗೆ ಎಷ್ಟೊಂದು ಥಿಂಗ್ಸ್ ಗೊತ್ತಿರಲಿಲ್ಲ. ನಾನು ಅವಳಿಗೆ ಮೇಕಪ್ ಮಾಡಬೇಕಾದ್ರೂ ಪಾಪ ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ನೋಡಿ ಮೇಕಪ್ ಕೂಡ ಎಷ್ಟು ಸಕ್ಕದಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ಯಾರಿ ಟ್ರ್ಯಾಪ್ ಕೂಡ ಅವರೇ ಮಾಡಿದ್ದು. ಸೊ ಓವರಾಲ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನಲ್ಲಿ ಟಿಫನ್ ಮಾಡಿಕೊಂಡು ಹೊರಟ್ವಿ ನಾವು. ನೋಡಿ ಟಿ ಅರೇಂಜ್ ಮಾಡಿದ್ರು ಅವ್ರ ಮನೆಯಿಂದ. ರೇಖಾ ಆ್ಯಕ್ಚುಲಿ ಕಾರಲ್ಲಿ ಕಳಿಸ್ಬಿಟ್ವಿ. ನನ್ನ ಫ್ರೆಂಡ್ ಹೆಸರು ರೇಖಾ ಅಂತ. ಆಮೇಲೆ ನಾವು ಟಿಯಿಂದ ಇಳಿದು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನೋಡಿ ಎಷ್ಟು ಜನ ಅಂದರೆ ಎಲ್ಲರೂ ಮನೇಲಿ ಇದ್ವಿ ಅಲ್ವಾ, ಎಲ್ಲ ಒಟ್ಟಿಗೆ ಟಿಲಿ ಬಂದ್ವಿ ನಾವು. ನೋಡಿ ಇದೆ ಹಾಲು, ಹೊರಗಡೆ ಏರಿಯಾ ಇದ್ದಿದ್ದು. ಆ್ಯಂಡ್ ಇದು ಎಂಟ್ರೆನ್ಸು. ಸೊ ಸ್ವಲ್ಪ ಸುಮ್ಮನೆ ಕೂರಿಸಿದ್ವಿ. ಅಲ್ಲೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ಅವಾಗಿನ್ನು ಸ್ಟಾರ್ಟಿಂಗು. ನನಗಂತೂ ಈ ಫೋಟೋ ಅಂದರೆ ಕೃಷ್ಣನ ಥರ, ಒಂಥರ ಬೇಬಿ ಯಶೋದೆ ಕೃಷ್ಣ ಥರ ಇತ್ತು ಆ ಫೋಟೋ. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇದೆಲ್ಲ ಡೆಕೋರೇಟ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಚೆನ್ನಾಗಿತ್ತು. ಇದು ಫೋಟೋಸ್ ಒಂದೆರಡು ಹಾಕಿದ್ದೀನಿ ಗ್ಲಿಮ್ಸ್. ನೋಡಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅವತ್ತು. ಇದು ರೇಖನ್ ತಮ್ಮ. ನಾವೆಲ್ಲ ಸೇರಿ ಆರತಿ ಮಾಡ್ತಾ ಇರೋ ಫೋಟೋ ಇದು. ನಮ್ಮ ಗ್ರೂಪ್ ಫೋಟೋಸ್. ಇದು ಅವ್ರ ಫ್ಯಾಮಿಲಿ ಫೋಟೋ. ನೋಡಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಲಾಸ್ಟಿಗೆ ಬರ್ತಾ ಒಂದು ಸ್ವಲ್ಪ ಸೆಲ್ಫೀಸ್ ತೊಗೊಂಡ್ವಿ. ಆಮೇಲೆ ಊಟನೂ ಅಷ್ಟೇ ತುಂಬ ವೆರೈಟೀಸ್ ಇತ್ತು. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನೋದೇ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ಅವತ್ತು ಎಲ್ಲರಿಗೂ. ಆ್ಯಂಡ್ ಊಟ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಎಲ್ಲದೂ ಚೆನ್ನಾಗಿತ್ತು. ಇಷ್ಟ ಆಯಿತು ನನಗೆ. ಆ್ಯಂಡ್ ಫ್ರೂಟ್ ಸ್ಟಿಕ್ ಆಗಲಿ, ಸ್ವೀಟ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಅವ್ರ ಹಸ್ಬೆಂಡು.
ಅಣ್ಣ. ಅದಾದ್ಮೇಲೆ ನಾನು ನನ್ನ ಫ್ಯಾಮಿಲಿ ಅಮ್ಮ ಯಾರ್ಯಾರು ಬಂದಿದ್ರು ಅವ್ರನ್ನೆಲ್ಲ ಕರ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ರೇಖನ್ ಮನೆ ನನ್ನ ಮನೆ ಪಕ್ಕನೇ ಇದ್ದಿದ್ದು. ಸೊ ಇವರೆಲ್ಲ ಅವ್ರ ಕಸಿನ್ಸು, ಅಮ್ಮ ಮತ್ತೆ ಒಂದಿಬ್ರು ಫ್ರೆಂಡ್ಸ್ ಕೂಡ ಇದ್ರು ಜೊತೆಗೆ. ಇವ್ರು ಯಾರೂ ಅಷ್ಟು ದೂರ ಟ್ರಾವೆಲ್ ಮಾಡಿಲ್ಲ. ಸೊ ಅದಕ್ಕೆ ಯಾರಿಗೂ ಎಲ್ಲೋಗ್ಬೇಕು ಏನ್ ಮಾಡ್ಬೇಕು ಏನು ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರ ಕಾರ್ಡ್ಸ್ನು ಆಧಾರ್ ಕಾರ್ಡ್ಸ್ನು ಇಸ್ಕೊಂಡು ನಾನು ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ನೋಡಿ, ಇದು ಬಸ್ ಸ್ಟಾಪು. ಬಸ್ಸಲ್ಲೂ ಅಷ್ಟೇ ಎಷ್ಟು ಇವರು ಐ ಥಿಂಕ್ 12-13 ಮೆಂಬರ್ಸ್ ಇದ್ರು. ಇವ್ರನ್ನೆಲ್ಲರನ್ನು ಹ್ಯಾಂಡಲ್ ಮಾಡೋಷ್ಟ್ರಲ್ಲೇ ನಂಗೆ ಸಾಕಾಗ್ಬಿಟ್ಟಿತ್ತು. ಯಾಕೆ ಅಂತ ಅಂದ್ರೆ ಎಷ್ಟೊಂದ್ ಜನ ನಂಗೂ ಗೊತ್ತಿಲ್ಲ, ಎಷ್ಟೊಂದ್ ಹೆಸರುಗಳು ಗೊತ್ತಿರಲ್ಲ ಆಂಟಿ ಅವ್ರದ್ದು. ಅವರೆಲ್ಲ ರೇಖಾ ಸೈಡ್ ಕಸಿನ್ಸು. ಬಟ್ ಸ್ಟಿಲ್ ಎಲ್ಲಾರ್ನು ಹೇಗೇಗೋ ಮ್ಯಾನೇಜ್ ಮಾಡಿ ಬಸ್ ಚೇಂಜ್ ಮಾಡುವಾಗೂ ಎಲ್ಲಾರ್ನು ಇಳಿಬೇಕಾದ್ರೆ ಸ್ಪಂದನಾ ಕಡೆಯವರು ಅಥವಾ ರೇಖನ್ ಕಡೆಯವರು ಯಾರ್ಯಾರು ಇದ್ದೀರಾ ಎಲ್ಲ ಎದೊಳಿ ಅಂತ ಹೇಳ್ತಾ ಇದ್ದೆ. ಬಿಕಾಸ್ ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ರು, ಎಲ್ಲಾರು ಹಂಗೆ ಮನ್ಕೊಂಡ್ಬಿಡ್ತಾ ಇದ್ರು. ಸೊ ಆಮೇಲೆ ನೋಡಿ, ಸುಮ್ನಹಳ್ಳಿಯಿಂದ ಮತ್ತೆ ಒಂದ್ಸರಿ ಇಳಿದು ಅಲ್ಲಿಂದ ಒಂದ್ ಬಸ್ ಹತ್ಬೇಕಾಗಿತ್ತು. ಅದಕ್ಕೆ ನಾನು ಎಲ್ಲಾರ್ನು ಒಟ್ಟಿಗೆ ಫಸ್ಟ್ ಎಲ್ಲಾರ್ನು ಕೌಂಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಎಲ್ಲಾರು ಬಂದ್ಮೇಲೆ ಆಮೇಲೆ ಮುಂದೆ ಹೋಗ್ತಾ ಇದ್ದೆ. ಇದು ಅದರ ನೆಕ್ಸ್ಟ್ ಡೇ ನಮ್ಮ ಆಫೀಸಲ್ಲಿ ಒಂದು ಫಂಕ್ಷನ್, ಒಂದು ಈವೆಂಟ್ ಇತ್ತು. ಆ ಈವೆಂಟ್ ಅಲ್ಲಿ ನಾನು ಟಿಫನ್ ಮಾಡಿಕೊಂಡು ಈವೆಂಟ್ ಅಟೆಂಡ್ ಮಾಡಿ ಹೊರಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಫೋಟೋಸ್ ತಗೊಂಡಿದ್ದೆ. 1-2-3 ಹಾಲ್ದು, ಅದ್ರ ಗ್ಲಿಮ್ಸ್ ಇದು. ಸೊ FKCCI ಅಲ್ಲಿ ಇದ್ದಿದ್ದು ಈ ಈವೆಂಟ್ ನಡೀತಿದ್ದು ಇನ್ಶೂರೆನ್ಸ್ ಬಗ್ಗೆ. ಆಮೇಲೆಲ್ಲ ಆದ್ಮೇಲೆ ಮತ್ತೆ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಆಫೀಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ಎಲ್ಲರೂ. ಅದು ಸ್ಯಾಟರ್ಡೆ ಎಂಡಲ್ಲಿ ಸ್ಯಾಟರ್ಡೆ ನಾವು ಆಫೀಸಿಂದ ಪೂಜೆ ಮಾಡಿಸ್ತಾರೆ, ಅವತ್ತು ಹೋಗಿದ್ದಿದ್ದು. ಅದ್ರ ಫೋಟೋಸ್ ಇದು. ಸೊ ನಾವ್ ಯೂಶಲಿ ಆಮೇಲೆ ಅವ್ರು ಯಾವಾಗ್ಲೂ ಪ್ರಸಾದ ಕೊಡ್ತಾರೆ ಸ್ಯಾಟರ್ಡೆ ಅಂದ್ರೆ ಮಂತ್ ಎಂಡಲ್ಲಿ. ಆಮೇಲೆ ಬೆಂಗಳೂರು ಕರ್ಗ ನಡೆಯುತ್ತೆ ಅಂತ ಗೊತ್ತಿತ್ತು, ಬಟ್ ನಂಗೆ ಎಲ್ಲಿ ನಡೆಯುತ್ತೆ ಏನೂ ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ. ಇದು ಆಕ್ಚುಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇದನ್ನ ನಾನು ಚಿಕ್ಕಪೇಟೆಯಲ್ಲಿ ತೆಗ್ದಿದ್ದು. ನೋಡಿ, ಇವರೇ ಕರ್ಗನ ಹೊರೋದು ಅಂತ ಹೇಳ್ತಾ ಇದ್ರು ಅಲ್ಲಿ. ಅಂಡ್ ಇದು ಚಿಕ್ಕಪೇಟೆ ಎಂಟ್ರೆನ್ಸ್ ಅಲ್ಲಿ ಡೆಕೋರೇಷನ್ ಮಾಡಿದ್ದು. ಈ ಕರ್ಗದ ಟೈಮಲ್ಲಿ ದೇವ್ರಗಳನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಎಷ್ಟು ದೇವ್ರಗಳು ಬಂದಿರುತ್ತೆ ಅಂದ್ರೆ ನಾನು ಯಾವತ್ತೂ ನೋಡಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಎಲ್ಲಾ ದೇವ್ರನ್ನು ನೋಡಕ್ಕೆ ನಂಗೆ ಚಾನ್ಸ್ ಸಿಕ್ಕಿದ್ದು. ನಂಗೆ ತುಂಬಾ ಖುಷಿ ಆಯ್ತು ಎಲ್ಲಾ ಕಡೆ ದೇವ್ರನ್ನ ನೋಡೋದು. ಆ ಡೆಕೋರೇಷನ್ಸು, ಆ ವೈಬ್ಸೇ ಒಂಥರ ಸಕ್ಕದಾಗಿತ್ತು. ನಾನು ಮಾರ್ನಿಂಗ್ ಹೋದಾಗ ಇದನ್ನ ತಕ್ಕೊಂಡಿದ್ದೆ. ನೀವು ನೋಡಿ, ಅಲ್ಲಿ ಸುತ್ತಮುತ್ತ ಯಾವ್ಯಾವ ದೇವ್ರುಗಳಿದ್ವೋ ಅದನ್ನೆಲ್ಲದನ್ನು ನಾನು ವಿಡಿಯೋ ತಗೊಂಡಿದ್ದೀನಿ. ಇದೆಲ್ಲ ಅದ್ರ ವಿಡಿಯೋ ಗ್ಲಿಮ್ಸು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಂಗೆ ಯಾವಾಗೂ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಮಾಡ್ತಾರೆ ಅಂತ. ನಾನು ಹೋಗಿದ್ದಕ್ಕೆ ಗೊತ್ತಾಗಿದೆ. ಇನ್ನು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ವಲ್ಲ, ಸೊ ಅವರೆಲ್ಲರೂ ನೋಡ್ಬೋದು ಈ ವಿಡಿಯೋ ಇಂದ. ಒಂದಕ್ಕಿಂತ ಒಂದನ್ನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಅದನ್ನ ನೋಡಕ್ಕೆ ಒಂದು ವೈಬ್ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ನನ್ಗಂತೂ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಅದರದ್ದೇ ಸ್ಟೈಲ್, ಅದರದ್ದೇ ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿತ್ತು. ಐ ಥಿಂಕ್ ಇದು ಎಲ್ಲಾ ಕಡೆ ದೇವ್ರದ್ದು ತೇರು ಅಥವಾ ಏನ್ ದೇವ್ರಿದೆ ಅದೆಲ್ಲ ಅದು ಒಂದ್ ಕಡೆ ಹಾಕಿರ್ತಾರೆ ಅಂತ ಅನ್ಸುತ್ತೆ. ನಂಗೂ ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಬಟ್ ನಾನು ಅಲ್ಲಿ ಹೋದಾಗ ಇದೆಲ್ಲ ಆರ್ಡರ್ ವೈಸ್ ಆ ಲೈನಲ್ಲಿ ಇರೋದ್ರಿಂದ ನಾನು ಇದನ್ನೆಲ್ಲ ವಿಡಿಯೋ ತಗೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ದೇವ್ರುಗಳು ಅಂತ. ಅಂಡ್ ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು. ಬಟ್ ಸ್ಟಿಲ್ ನಾನು ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ.
ಅಲ್ಲಿ ನೋಡಿ ನನಗೆ ಎಲಿಫೆಂಟ್ಸ್ ಅಂದರೆ ತುಂಬ ಇಷ್ಟ. ಈ ಡೆಕೋರೇಷನ್ ಮಾಡಿದ್ರಲ್ಲ ಅಲ್ಲಿ 2 ದೇವ್ರನ್ನ ಕೂರಿಸಿದ್ದು. ಆ್ಯಂಡ್ ಪಾಪ ಅವರು ಅಲ್ಲಿ ಪೂಜೆ ಮಾಡ್ತಿದ್ದವರು ಅವರೇ ನಾನೇ ವಿಡಿಯೋ ತಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ತಕ್ಕೊಟ್ರು. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂತಂದರೆ ನಾನು ಸುಮ್ಮನೆ ಅಲ್ಲಿ ಎಷ್ಟೋ ಜನ ಆ್ಯಕ್ಚುಲಿ ಫೋಟೋಸ್ ತೆಗಿತಾ ಇದ್ರು, ಬಟ್ ಅವರು ಕೊಡಿ ನಾನು ತಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನೀಟಾಗಿ ವಿಡಿಯೋ ಮಾಡಿದ್ದಾರೆ. ಅದ್ರದ್ದು ಗ್ಲಿಮ್ಸ್ ನಾನು ಇವಾಗ ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಹಾಕ್ತೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ದೇವರು ಅಂತ. ನನ್ನ ಬರ್ಡೇ ಈ ಸರಿ ಸಂಡೇ ಬಂದಿತ್ತು. ಅದಕ್ಕೆ ನನ್ನ ತಂಗಿದಿರು ಇಬ್ರು ಫ್ರೀ ಇರ್ತಾರೆ ಅಂತ ನನ್ನ ತಂಗಿ ಮೇಘ್ನಾ ಮತ್ತು ಇಂಪನ ಇವರಿಬ್ರು ಕರ್ಕೊಂಡು ಮಾಲ್ ಆಫ್ ಏಷ್ಯಾಗೆ ಹೋಗಿದ್ದೆ. ಅವತ್ತು ಸಂಡೇ ಆಗಿರೋದ್ರಿಂದ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನು ಮಾಡೋದು ಅಂತ ಗೊತ್ತಾಗಿರಲಿಲ್ಲ. ಬಟ್ ಸ್ಟಿಲ್ ಇವರಿಬ್ಬರು ನನ್ನ ಬರ್ಡೇಗೆ ಬಂದಿದ್ದಕ್ಕೆ ಅವತ್ತು ನನ್ನ ಡೇ ತುಂಬ ಸ್ಪೆಷಲ್ ಆಯಿತು. ಆ್ಯಂಡ್ ಡೇ ಎಷ್ಟು ಚೆನ್ನಾಗಿ ಹೋಯ್ತು ಅಂತ ಅಂದರೆ, ನಾವು ಲೇಟಾಗೇ ಹೋಗಿದ್ದು, ಬಟ್ ಸ್ಟಿಲ್ ಲೇಟಾಗಿ ಹೋಗಿರೋ ಅಷ್ಟು ಟೈಮಲ್ಲೇ ನಾವು ಜಾಸ್ತಿ ಮೆಮೊರೀಸ್ನ ಕಲೆಕ್ಟ್ ಮಾಡಿದ್ವಿ ಅಂತ ನನಗೆ ಅನ್ನಿಸ್ತು. ನನಗೆ ಮೆಮೊರೀಸ್ ಕಲೆಕ್ಟ್ ಮಾಡೋದೇ ತುಂಬ ಇಷ್ಟ. ಅಂದರೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಅಥವಾ ಎಂಜಾಯ್ ಮಾಡೋ ಮೂಮೆಂಟ್ಸ್ ಆಗಲಿ, ಅದಕ್ಕಿಂತ ಪ್ರೀಷಿಯಸ್ ಇನ್ನೇನೂ ಇಲ್ಲ. ಸೊ ನಾವು 3 ಜನ ಹೋಗಿ ಮಾಲ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಷ್ಟು ನಮ್ಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ. ಸೊ ಎಲ್ಲರೂ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ನೋಡಿಕೊಂಡು ಸುತ್ತಮುತ್ತ ಫೈನ್ ಒಂದು ರೌಂಡ್ ಅಂತ ಹಾಕಿಲ್ಲ, ಬಟ್ ಹಾಫ್ ನೋಡಿಕೊಂಡು ನಿಂತ್ಕೊಂಡಿದ್ವಿ. ಆ್ಯಂಡ್ ಎಲ್ಲರಿಗೂ ಸುಸ್ತಾಗ್ಬಿಡುತ್ತೆ ಅನ್ನೋ ರೀಸನ್ಗೆ ಸರಿ ನಡೀರಿ ಹೋಗೋಣ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಆ್ಯಂಡ್ ನೋಡಿ ಎಲ್ಲರೂ ಶಾಪಿಂಗ್ ಮಾಡ್ತಾ ಇದ್ವಿ. ಸೊ ಆದಮೇಲೆ ಊಟಕ್ಕೆ ಹೋಗೋಣ, ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲಿ ನಾವು ಪಿಜ್ಜಾ ತೊಗೊಂಡಿದ್ವಿ. ಆ್ಯಂಡ್ ತುಂಬ ದಿನದಿಂದ ನಾನು ಮೇಘ ಅನ್ಕೊತಾನೆ ಇದ್ವಿ ಡರ್ಟಿ ಡಾಗ್ಸ್ ಅಲ್ಲಿ, ಅಂದರೆ ಆ ಥರ ಕಾರ್ನ್ ಡಾಗ್ ಅಂತಾರಲ್ಲ, ಅದನ್ನು ಟೇಸ್ಟ್ ಮಾಡಬೇಕು ಅಂತ. ಸೊ ಅವತ್ತು ಟೇಸ್ಟ್ ಮಾಡಿದ್ವಿ. ಆ್ಯಂಡ್ ನೋಡಿ ಇಲ್ಲಿ ಹುಡುಗ ಎಷ್ಟು ಕ್ಯೂಟಾಗಿ ಚಾಕ್ಲೇಟ್ನ ತಿಂತಾ ಇದ್ದಾರೆ. ಲಾಲಿಪಾಪ್ ಏನೋ ಅದು ನನಗೂ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಶೂಟ್ ಮಾಡಿಕೊಂಡು ಕ್ಯೂಟ್ ಮೂಮೆಂಟ್ಸ್ ಆಗಿತ್ತು. ನನ್ನ ಬರ್ಡೇ ನಿಜವಾಗ್ಲೂ ಸ್ಪೆಷಲ್ ಆಗಿತ್ತು ಇವರಿಬ್ರು ಬಂದಿದ್ದ ರೀಸನಿಂದ. ಆ್ಯಂಡ್ ನನಗಂತೂ ತುಂಬ 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 ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇಗೆ ಬಂದಿದ್ದಕ್ಕೆ. ಆ್ಯಂಡ್ ಅವರಿಬ್ರು ನನ್ನ ಬರ್ಡೇಗೆ ಒಂದು ಡ್ರೆಸ್ ಕೊಡಿಸಿದ್ರು. ಸೊ ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗೇ ನಡೀತು. ಆ್ಯಂಡ್ ನಾನು ಹೇಳ್ದಾಗೆ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಎಲ್ಲದನ್ನು ಇನ್ನೂ ಎಷ್ಟೊಂದು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಟೈಮ್ ಆಗಿದ್ದ ಕಾರಣ ಹೋಗಲಿಲ್ಲ. ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಎಲ್ಲ ಆದಮೇಲೆ ನಾವು ಹೊರಗಡೆ ಕೂತ್ಕೊಂಡು ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನಾವು ಕನಕ್ಪುರ್ ಹತ್ರ ಇರೋ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಆಮೇಲೆ ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇದೂ ತುಂಬ ಚೆನ್ನಾಗಿತ್ತು. ನೋಡಿ ನನ್ನ ತಂಗಿದಿರಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ಮೇನ್ ಏನು ಹೇಳಬೇಕು ಅಂತ ಅನಿಸ್ತಾ ಇದೆ ಅಂತ ಅಂದರೆ, ಟೈಮ್ ಸಿಕ್ಕಿದಾಗ ಪ್ಲೀಸ್ ಎಲ್ಲರೂ ಎಂಜಾಯ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ಸ್ನ. ಪದೇ ಆ ಮೂಮೆಂಟ್ಸ್ ಬರಲ್ಲ. ಯಾಕೆ ಅಂತಂದರೆ, ನಾರ್ಮಲ್ ನಾವು ಸ್ಕೂಲ್ ಅಥವಾ ಕಾಲೇಜ್ ಅಥವಾ ಏನೇ ಲೈಫ್ ಲೀಡ್ ಮಾಡ್ತಿರ್ಬೇಕಾದ್ರೆ ನಮಗೆ ಟೈಮ್ ಇರುತ್ತೆ, ಬಟ್ ನಮಗೆ ಐಡಿಯಾ ಇರಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲರ ಜೊತೆ. ಬಟ್ ಇವಾಗ ಎಲ್ಲರೂ ಆಫೀಸ್ಗೆ ಹೋಗ್ತಾ ಇರ್ತೀವಿ, ನಮಗೆ ಸಿಗೋದೇ ತುಂಬ ರೇರ್ ಟೈಮು. ಒಬ್ರಿಗೆ ಲೀವ್ ಇದ್ರೆ ಇನ್ನೊಬ್ರಿಗೆ ಲೀವ್ ಇರಲ್ಲ. ಸೊ ಎಲ್ಲರೂ ನಿಮ್ಗೆ ಸಿಕ್ಕಿದಂಥ ಟೈಮ್ನ ಪ್ಲೀಸ್ ಎಂಜಾಯ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಆಮೇಲೆ ಅಲ್ಲಿಂದ ಹೊರಟ್ವಿ ಕ್ಯಾಬಲ್ಲಿ. ಎಲ್ಲರೂ ಮಾತಾಡ್ಕೊಂಡು ಆರಾಮಾಗಿ ಕೂಲಾಗಿ ಬಂದ್ವಿ. ಅವತ್ತಂತೂ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಓಕೆ ಎಂಡ್ವರೆಗೂ ಏನು ಮಾಡಲ್ವೇನೋ, ಎಲ್ಲೂ ಹೋಗಲ್ವೇನೋ ಅಂತ.
ನೋಡಿ ಸಮ್ಮರ್ ಅಂತ ಎಷ್ಟ್ ಚೆನ್ನಾಗಿ ಫ್ರೂಟ್ಸ್ನೆಲ್ಲ ಇಟ್ಟಿದ್ದಾರೆ, ಜೋಡಿಸಿದ್ದಾರೆ. ಕರ್ಗ ಆಗಿರೋದ್ರಿಂದ ಎಲ್ಲ ಕಡೆ ಫುಲ್ ಟ್ರಾಫಿಕ್ ಆಗಿತ್ತು. ಸೊ ಅದಕ್ಕೆ ನನಗೆ ಸರ್ ಸ್ವಲ್ಪ ದೂರ ಬಿಡ್ತೀನಿ ಅಂತ ಅಂದ್ಬಿಟ್ಟು ನರೇಶ್ ಸರ್ ಬಿಡ್ತಾ ಇದ್ರು. ನೋಡಿ ಎಷ್ಟು ಟ್ರಾಫಿಕ್ ಅಂತ ಅಂದ್ರೆ ಎಲ್ಲ ಕಡೆ ಫುಲ್ ಟ್ರಾಫಿಕ್. ಗಾಳಿ ಆಂಜನೇಯನ ದೇವಸ್ಥಾನದ ಹತ್ರ ಅಂತೂ ಐ ಮೀನ್ 2-3 ದಿನ ಬಸ್ಸೇ ಹೋಗಲ್ಲ. ನೋಡಿ ಮೂನ್ ಎಷ್ಟು ಚೆನ್ನಾಗಿದೆ. ಆಸ್ ಯು ಪೀಪಲ್ ನೋ ಐ ಲವ್ ಮೂನ್. ಸೊ ಎಷ್ಟು ಟ್ರಾಫಿಕ್ ಅಂದ್ರೆ ಅಷ್ಟು ಟ್ರಾಫಿಕ್ಕು. ಗಾಡಿಲಿ ಹೋಗೇನೆ ಹೀಗೆ, ಇನ್ನು ಬಸ್ಸಲ್ಲಿ ಟ್ರಾವೆಲ್ ಮಾಡೋರು ಎಲ್ಲ ತುಂಬಾ ಕಷ್ಟ. ತುಂಬಾ ಟ್ರಾಫಿಕ್ ಇರ್ತಿತ್ತು. ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಲ್ಲಿ ದಾರಿ ಉದ್ದಕ್ಕೂ ಅಂತ ಅಂದ್ಬಿಟ್ಟು. ಸೊ ನಾವು ಹೋಗ್ಬೇಕಾದ್ರೆ ನೋಡಿ ಅಲ್ಲಿ ಒಂದು ಹುಡ್ಗ ಎಷ್ಟು ಕ್ಯೂಟ್ ಆಗಿ, ಏನ್ ಗೊತ್ತಾ, ಭಯ ಪಡ್ಕೊಳ್ಳೋದು ಬಟ್ ಮತ್ತೆ ನನ್ನೇ ನೋಡೋದು, ಬಟ್ ಮತ್ತೆ ನನ್ನೇ ನೋಡೋದು. ಸೋ ಕ್ಯೂಟ್ ಅನ್ನಿಸ್ತು. ಆಮೇಲೆ ನಾನು ಬಾಯ್ ಮಾಡಿದಾಗ ಆಕ್ಚುಲಿ ಬಾಯ್ ಮಾಡ್ದ, ಬಟ್ ವಿಡಿಯೋ ಕ್ಲಿಪ್ಸ್ನ ನಾನು ತಗೊಂಡ್ಲಿಲ್ಲ. ಅದಕ್ಕೆ ನೋಡಿ ಇದು ಗಾಳಿ ಆಂಜನೇಯನ ದೇವಸ್ಥಾನದ ಸುತ್ತಮುತ್ತ ಎಷ್ಟು ಚೆನ್ನಾಗಿ ತೇರೆಲ್ಲ ನಿಂತಿದೆ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡಿ. ತುಂಬಾ ಚೆನ್ನಾಗಿ ಆ ಕಡೆ ಸುತ್ತಮುತ್ತ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಅವರೇ ತಗೊಂಡು ಫೋನ್ನ ವಿಡಿಯೋನ ಮಾಡಿಕೊಟ್ರು ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂತ, ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ನೋಡಿದ್ರು ಸಾಕು ಅಂತ ಅನ್ಸೋದೇ ಇಲ್ಲ. ನೋಡಿ ತೇರ್ ಎಷ್ಟು ಚೆನ್ನಾಗಿದೆ. ತೇರ್ನ ನಾನು ಶೂಟ್ ಮಾಡಿದ್ದು. ಅಲ್ಲಿ ಸುತ್ತಮುತ್ತ ದೇವಸ್ಥಾನದ ಫೋಟೋಸ್ ಇದು. ಗಣೇಶ ನೋಡಿ, ಇದು ಶಿವನ್ ದೇವಸ್ಥಾನ, ಅಲ್ಲೇ ಗಾಳಿ ಆಂಜನೇಯನ ದೇವಸ್ಥಾನದ ಹತ್ರ ಇರೋದು. ಜೈ ಬಜರಂಗ್ ಬಲಿ. ನೋಡಿ ಈ ಕೂದಲು ನೋಡಿ ನಂಗೆ ಮ್ಯಾಜಿಕ್ ಅಜ್ಜಿ ಮೂವಿ ಜ್ಞಾಪನಕ್ಕಾಯ್ತು. ಎಷ್ಟು ಜನಕ್ಕೆ ಮ್ಯಾಜಿಕ್ ಅಜ್ಜಿ ಮೂವಿ ಇಷ್ಟ ಅಂತ ಕಮೆಂಟ್ ಮಾಡಿ. ಏನೋ ಒಂಥರ ಚೆನ್ನಾಗಿ ಅನಿಸ್ತು. ಆಮೇಲೆ ನಾವು ನಮ್ಮ ಫ್ಯಾಮಿಲಿ ಕಸಿನ್ಸ್ ಎಲ್ಲ ಮೀಟಪ್ ಆಗಿದ್ವಿ, ಆದ್ರೂ ಫೋಟೋ ಗ್ಲಿಮ್ಸ್ ಇದು. ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸ್. ಏನಂದ್ರೆ ಎಲ್ಲ ಹೆಂಗಂದ್ರೆ ಹಂಗೆ ಕೂತಿದ್ದೀವಿ, ಬಟ್ ಸ್ಟಿಲ್ ಇಟ್ಸ್ ಓಕೆ ಮೆಮೊರೀಸ್. ಆಮೇಲೆ ನನಗೆ ದೊಡ್ಡಮ್ಮ ಮತ್ತೆ ನಮ್ಮ ಅಜ್ಜಿ, ಆಮೇಲೆ ನಮ್ಮ ಅಣ್ಣ ಲೇಟಾಗಿ ಬಂದ್ರು ಅವತ್ತು. ಆಮೇಲೆ ಈ ಫ್ರೈಡ್ ರೈಸ್ ನನ್ನ ತಮ್ಮ ತಗೊಂಡ್ ಬಂದಿದ್ದ, ತಿಂದ್ಬಿಟ್ಟು ಕೂತ್ಕೊಂಡಿದ್ವಿ. ಇದು ನೆಕ್ಸ್ಟ್ ಡೇ ಆಫೀಸಲ್ಲಿ ಮ್ಯಾಂಗೋ ತಗೊಂಡ್ ಬಂದಿದ್ದೆ, ಬಟ್ ಅವತ್ತು ನಮ್ಮ ಆಫೀಸಲ್ಲಿ ಯಾರು ಸರ್ ಎಲ್ಲ ಬಂದಿರ್ಲಿಲ್ಲ. ಅದ್ ನೋಡಿ ಚೆಚ್ಚಿ ಚೆನ್ನಾಗಿ ಈ ತರ ಮಾಡ್ಕೊಂಡು ತಿಂದ್ವಿ, ಚೆನ್ನಾಗಿತ್ತು. ಬಟ್ ಜಾಸ್ತಿ ತಿನ್ನಕ್ ಆಗಲ್ಲ. ಅಂಡ್ ನಾನು ಹೇಳ್ದಾಗೆ ನನ್ನ ಫ್ರೆಂಡ್ ರೇಖಾಗೆ ಗರ್ಲ್ ಬೇಬಿ ಆಗಿತ್ತು. ಸೊ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ ಪಾಪು ಮತ್ತೆ ಅವಳನ್ನ ನೋಡೋಣ ಅಂತ ಅಂದ್ಬಿಟ್ಟು. ಇವತ್ತು ಏಪ್ರಿಲ್ 8 ನಮ್ಮ ಅಪ್ಪನ ಬರ್ಡೇ. ಸೊ ಅದು ಇನ್ನೂ ಸ್ಪೆಷಲ್ ನನಗೆ. ಅವಳ ಬರ್ಡೇ ನಂಗೆ ಜ್ಞಾಪಕಕ್ಕೆ ಇರತ್ತೆ. ಇದು ನೆಕ್ಸ್ಟ್ ಡೇ ನನ್ನ ಅಣ್ಣ ಲೇಟಾಗಿ ಬರ್ತಾರೆ ಅಂತ ಹೇಳಿದ್ನಲ್ಲ, ಇವರು ನನ್ನ ಬೆಸ್ಟ್ ಬ್ರದರ್ ಫ್ರಮ್ ಹಾರ್ಟ್. ಸೊ ಅವ್ರಿಗೆ ನಾನು ಡ್ರೆಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಕ್ಕೊಟ್ಟಿದ್ದೆ ಅವತ್ತು. ಆಮೇಲೆ ಇದು ರಾತ್ರಿ ಅವತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು. ಇವರು ನಮ್ಮ ಸೆಕ್ರೆಟರಿ ಸರ್. ಅವ್ರ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು, ಸೊ ಅದನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ.
ಸೆಕ್ರೆಟರಿ ಸರು ಮತ್ತೆ ಎಲ್ಲರೂ ಅಲ್ಲಿ ಫೇವ್ರೆಟ್ ಇಡ್ಲಿ ಅಂತ ತರಿಸ್ಕೊಟ್ಟಿದ್ರು. ಆಮೇಲೆ ಕೇಕ್ ತಿನ್ಕೊಂಡು ಇದು ನೆಕ್ಸ್ಟ್ ಡೇ ಸಂಡೇ ಇತ್ತು. ನಮ್ ವೈಸ್ ಪ್ರೆಸಿಡೆಂಟ್ ಅವ್ರದ್ದು ಕಾರ್ಬನ್ ಫೆಸೆಟ್ ಅಂತ ಒಂದು ಶಾಪ್, ಜ್ಯುವೆಲ್ರಿ ಶಾಪ್ ಓಪನ್ ಮಾಡಿದ್ರು. ಅದ್ರ ಗ್ಲಿಮ್ಸ್ ನೋಡಿ. ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಅಂಡ್ ಡೈಮಂಡ್ಸ್ ಶಾಪ್ ಇದು. ಸೊ ಇಟ್ ವಾಸ್ ರಿಯಲಿ ನೈಸ್. ನಂಗಂತೂ ಅಟೆಂಡ್ ಮಾಡಿ ತುಂಬಾ 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 ಖುಷಿ ಆಯ್ತು. ಸೊ ಮ್ಯಾಂಗೋ ಸ್ಮೂತಿ ಕುಡ್ಕೊಂಡು ಅಲ್ಲಿ ಅಟೆಂಡ್ ಮಾಡಿ ಆಮೇಲೆ ನಾನು ಬಂದ್ಬಿಟ್ಟೆ. ಸೊ ಆಕ್ಚುಲಿ ನಾನು ಪ್ಲಾನ್ಸ್ನ ಗಿಫ್ಟ್ ಆಗಿ ತಗೊಂಡೋಗಿದ್ದೆ. ಅಲ್ಲೂ ಕೂಡ ರಿಟರ್ನ್ ಗಿಫ್ಟ್ಸ್ ಆಗಿ ಪ್ಲಾನ್ಸ್ ಕೊಡ್ತಾ ಇದ್ರು. ಸೊ ಇಟ್ ಈಸ್ ವೆರಿ ನೈಸ್. ಗಿಡನ ಬೆಳೆಸಿ ಉಳಿಸಿ ಅಂತ ತುಂಬಾ ಯುನೀಕ್ ಕಲೆಕ್ಷನ್ಸ್ ಇದೆ. ಜಯನಗರಲ್ಲಿರೋದು ಕಾರ್ಬನ್ ಫೆಸೆಟ್. ಪ್ಲೀಸ್ ಯಾರ್ಯಾರಿಗೆ ಏನೋ ಡೈಮಂಡ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಜ್ಯುವೆಲ್ರಿ ಸ್ಟೋರ್ನ ವಿಸಿಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ನಾನು ಹೇಳದ್ನೆಲ್ಲ ರಿಟರ್ನ್ ಗಿಫ್ಟ್ಸ್ ಆಗಿ ಅವರು ಕೂಡ ಪ್ಲಾನ್ಸ್ ಕೊಡ್ತಾ ಇದ್ರು ಅಂತ ಅದ್ರದ್ದು ಫೋಟೋ ವಿಡಿಯೋ ಇದು. ತುಂಬಾ ಚೆನ್ನಾಗಿತ್ತು, ಕ್ಯೂಟ್ ಆಗಿ. ನೋಡಿ, ವೈಟ್ ವೈಟ್ ಸ್ಟೋನ್ಸ್ ಎಲ್ಲ ಹಾಕಿ ಕೊಟ್ಟಿದ್ರು. ಅಂಡ್ ಅದ್ರ ಮೇಲೆ ಕಾರ್ಬನ್ ಫೆಸೆಟ್ ಅಂತ ಪ್ರಿಂಟ್ ಮಾಡಿಸಿದ್ದಾರೆ. ಸೊ ದಿಸ್ ಇಸ್ ವೆರಿ ನೈಸ್. I felt really good. I'm really grateful for everything I have till now. ಅದರ ನೆಕ್ಸ್ಟ್ ಡೇ ನಮ್ಮ ಆಫೀಸ್ ಸ್ಟಾಫ್, ಸರ್ದು ಬರ್ಡೇ ಇತ್ತು. ಸೊ ನಾವು ಯೂಶಲಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಾನು ಇನಿಷಿಯೇಟಿವ್ ತಗೊಂಡು ಸೆಲೆಬ್ರೇಟ್ ಮಾಡಿಸ್ದೆ ಬರ್ಡೇನ. ಇಟ್ ವಾಸ್ ರಿಯಲಿ ನೈಸ್. ಅಂಡ್ ಝೂಡಿಯೋಗೆ ಹೋಗಿದ್ವಿ, ನಾನು, ಅಮ್ಮ, ಅಕ್ಕ 3 ಜನನು. ಅವತ್ತು ಸ್ವಲ್ಪ ಶಾಪ್ ಮಾಡಿದ್ವಿ. ಅಂಡ್ ಸಲ್ಯೂಟ್ ಟು ಆಲ್ ದ ಟ್ರಾಫಿಕ್ ಪೊಲೀಸ್ ಆನ್ ದಿಸ್ ಸಮ್ಮರ್ ಹ್ಯಾಂಡ್ಲಿಂಗ್ ಆಲ್ ದ ಟ್ರಾಫಿಕ್. ಅವತ್ತು ಸ್ಪಿನ್ನಿಗೆ ಹೋಗ್ಬೇಕಾಗಿತ್ತು, ಹೋಗಿದ್ವಿ. ಅಂಡ್ ನಂಗಂತೂ ಈ ಹೋಲ್ ವಿಡಿಯೋ is full of beautiful memories. I really felt very happy. I'm grateful for it. ನಿಮ್ಗೆಲ್ಲರಿಗೂ ಏನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಸ್ ಕ್ಯಾಪ್ಚರ್ ಮಾಡುವಾಗ ಕೆಲವೊಂದು ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡಿರೋದನ್ನ, ಅಂದ್ರೆ ಲೈಕ್ ನೇಚರ್, ಫ್ರೂಟ್ಸ್ ಎಕ್ಸೆಟ್ರಾ ಎಲ್ಲದನ್ನು ಹಾಕಿದ್ದೀನಿ. ಆ ಗ್ಲಿಮ್ಸ್ನ ನೋಡ್ಕೊಂಡ್ ಬನ್ನಿ. ಇದೆಲ್ಲ ಶಾಪಿಂಗ್ ಮಾಡಿರೋ ವಿಡಿಯೋದು ಗ್ಲಿಮ್ಸ್ ಹಾಕಿದ್ದೀನಿ. ಫೋಟೋಸ್, ಏನೇನ್ ನಾನು ಬೈ ಮಾಡಿದೆ ಅನ್ನೋದು.
ಜೀವನದಲ್ಲಿ ಕ್ಷಣಗಳು ಹೋಗುತ್ತವೆ, ಆದರೆ ಆ ಕ್ಷಣಗಳಲ್ಲಿ ಮಾಡಿದ ನೆನಪುಗಳು ಎಂದಿಗೂ ನಮ್ಮ ಜೊತೆಯಲ್ಲೇ ಇರುತ್ತವೆ. See you in the next video.